ಸರ್ ತಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಶೌರ್ಯಪ್ರಸಾದ್ ಅಂತ. ಏನು ಮಾಡ್ಕೊಂಡಿದ್ದೀರಾ ಸರ್? ನಮ್ಮ ಅಗ್ರಿಕಲ್ಚರ್. ಸರ್ ಈ ಬಾರಿ MP ಎಲೆಕ್ಷನ್ ಆಗ್ತಾ ಇದೆ, ಯಾವ ಪಕ್ಷಕ್ಕೆ ಬೆಂಬಲವಾಗಿ ಸೂಚಿಸ್ತಾ ಇದ್ದೀರಾ? ಮೇಡಮ್ ಈ ಸಲ ನಾವು JDS ಮತ್ತು BJPಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಸರ್. ಯಾವ ಕಾರಣಕ್ಕೆ ಅಂತ ತಿಳ್ಕೊಬೋದಾ ಸರ್? ಯಾಕಂದರೆ ಅವ್ರಿಗೆ JDS ಮತ್ತು BJP ಮಾಡಿದ್ರೆ ರೈತರಿಗೆ ಭಾಳ ಅನುಕೂಲ ಆಯ್ತದೆ. ಆ ಕಾರಣಕ್ಕೋಸ್ಕರ ಈ ಸಲ ನಾವು ಈಗ ರೈತರದ್ದು ಸಾಮಾನ್ಯವಾಗಿ ಸಮಸ್ಯೆಗಳಿದೆ, RMPನಲ್ಲಿ ಸಮಸ್ಯೆ ಇದೆ, ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಅನ್ನೋ ಸುದ್ದಿ ಕೂಡ ಬಂದಿದೆ. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ ಇದು ನಾವು BJP ಮತ್ತು JDS ಮಾಡಿದ್ರೆ ಖಂಡಿತ ಈ ಸಲ ನಮ್ಮ ಕೈ ಬರಲ್ಲ ಅನ್ನೋ ಒಂದು ನಿರೀಕ್ಷೆನೂ ಇದೆ ನಾವು ಈ ಸಲ. ಅಂದರೆ ರೈತರಿಗೆ ಬರೀ ಭರವಸೆಗಳಾಗೆ ಹೋಗ್ತಾ ಇದೆ, ಭರವಸೆ ಆಗೇ ಹೋಗ್ತಾ ಇದೆ. ಸೊ ಗೆದ್ದ ನಂತರ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಯಾರೇ MP MLA ಯಾರೂ ಕೂಡ ನಮ್ಮ ಹತ್ರ ಬರ್ತಾ ಇಲ್ಲ ಅನ್ನೋ ಮಾತಿದೆ. ನೋಡೋಣ, ಈ ಸಲ ಹೊಸ ಅಭ್ಯರ್ಥಿ ಅಲ್ವಾ, ನೋಡೋಣ. ನಮ್ಮ ಯದುವೀರ್ ಸಾಹೇಬ್ರನ್ನ ಈ ಸಲ ಹೊಸ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೋಡೋಣ ಅವರಿಂದ ಒಂದು ಏನು ನಿರೀಕ್ಷೆ ಬರ್ತದೆ ನೋಡೋಣ ನಾವು. ಓಕೆ, ಇನ್ನು ನಿರೀಕ್ಷೆ ಎಲ್ಲ ಇದ್ದೀರಾ? ಹಾಂ, ನೋಡೋದು ಹೊಸ ಚಾನ್ಸ್ ಕೊಟ್ಟಿದ್ದೀವಲ್ಲ, ಅವ್ರಿಗೊಂದು ಚಾನ್ಸ್ ಕೊಟ್ಟಿದ್ದೀವಲ್ವಾ, ನೋಡೋಣ ಅವರು ಏನು ಮಾಡ್ತಾರೆ. ಒಂದ್ಸಲಿ ಅವ್ರಿಗೊಂದ್ಸಲಿ ಇದು ಕೊಟ್ಟು ನೋಡೋಣ. ಥ್ಯಾಂಕ್ ಯು ಸರ್. ಬೆಂಗಳೂರವರಾ? ನಾ ಬಂದು 40 ವರ್ಷ ಆಯಿತು. ಇಲ್ಲೇ ಇರೋದಾ ನೀವು? ಮೈಸೂರಲ್ಲೇ. ಸೊ ಮೈಸೂರಿಗೆ ಬಂದು ಅಷ್ಟು ವರ್ಷಗಳಾಯಿತು ಅಂತ ಹೇಳಿ? 40 ವರ್ಷ ಆಯ್ತವ. ಓಕೆ, ಇಷ್ಟು ವರ್ಷ ಎಲೆಕ್ಷನ್ ಬಗ್ಗೆ ಕೇಳ್ತಾ ಇದ್ರಿ, ಈ ಸಲ ಎಲೆಕ್ಷನ್ ಬಗ್ಗೆನೂ ಸ್ವಲ್ಪ ಡಿಫ್ರೆಂಟ್ ಒಪಿನಿಯನ್ಸ್ಗಳು ಬರ್ತಾ ಇದೆ. ಸೊ ನೀವು ಯಾವ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತೀರಾ, ಮತ್ತು ನಿಮಗೆ ಸರ್ಕಾರದಿಂದ ಯಾವ ಥರ ಹೆಲ್ಪ್ ಬೇಕಾಗಿದೆ? ಎಲ್ಲ ಥರ ಹೆಲ್ಪ್ ಕೊಟ್ಟರೆ ನಮ್ಗೆ ಎಲ್ಲ ಒಳ್ಳೇದಲ್ವಾ? ಯಾವ ಪಕ್ಷ ಸಪೋರ್ಟ್ ಮಾಡ್ತೀರಾ? ನಮ್ಗೆ ಇಷ್ಟ ಎಲ್ಲಿ ತಲೆಯಲ್ಲಿ ಓದ್ತದೆ ಅದು ಹಾಕ್ಬಿಟ್ಟು ಬರ್ತೀವಿ. ಓಕೆ, ನಾವು ಯಾರಿಗೂ ಹೇಳ್ಕೊಳಲ್ಲ, ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಓಕೆ ಅಲ್ವಾ? ನಿಮ್ಗೆ ಸರ್ಕಾರದಿಂದ ಏನು ಬರಬೇಕು, ಸಹಾಯಗಳು ಸಿಗ್ತಾ ಇದೆಯಾ? ಏನು ಸಿಗ್ತಲ್ಲ. ಓಕೆ, ಯಾವ ಥರ ಸಹಾಯನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಏನು ನೋಡುವ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ, ಬಂದ ಆಗಾಗ ಕಾರ್ಪೊರೇಷನವ್ರು ಬರ್ತಾರೆ, ಅವರು ಕ್ಲೀನ್ ಇಟ್ಕೊಳ್ಳಿ, ಅಚ್ಚುಕಟ್ಟ ಇಟ್ಕೊಳ್ಳಿ, ಏನು ತೊಂದರೆ ಕೊಡಲ್ಲ ನಿಮಗೆ, ನಾವು ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೋಯ್ತಾರೆ. ಅದು ಬಿಟ್ಟರೆ ಏನು ಹೇಳ್ಕೊಡಲ್ಲ ನಮಗೆ, ಏನು ಬೆನಿಫಿಟ್ ಏನೂ ಇಲ್ಲ ಇದರಿಂದ ನಮಗೆ. ಹೇಳ್ತೀರಿ, ತಿಂತೀರಿ, ಅದು ಏನು ಬೆನಿಫಿಟ್ ಬೇಕು ನಮಗೆ? ಅವಾಗ ಏನು ಕೊಡ್ತಾ ಇದಾರೋ ನಮಗೆ, ಒಂದು ರೇಷನ್ ಕಾರ್ಡ್ ಇಲ್ಲ, ಸರಿಗೆ ನೆಟ್ಟಗ ಒಂದು ಮಕ್ಕಳಿಗೆ ಎಜುಕೇಟಿಂಗ್ ಇಲ್ಲ, ಅದೆಲ್ಲ ತೊಂದರೆ ಇದ್ದಿದ್ರೂ ನಾವು ಫೀಸ್ ಕಟ್ಕೊಂಡು ಏನೋ ಮಕ್ಕಳಿಗೆ ಜೀವನ ಮಾಡ್ತಾ ಇದ್ದೀರಿ. ಓಕೆ ಅಲ್ವಾ? ಇದರಿಂದ ನಮ್ಮ ಜೀವನ ಇದನ್ನ ತೆಗೆದು ಬಿಡು ಅಂತಾರೆ ಒಂದೊಂದು ಟೈಮಲ್ಲಿ. ತೆಗೀರಿ ಅಂತ ಹೇಳ್ತಾರೆ, ಒಂದೊಂದು ಟೈಮ್ ಹೇಳ್ಬಿಡ್ತಾರೆ. ಓಕೆ, ಯಾಕಂದ್ರೆ ಇದು ಕವರು ಪೇಪರು ಅದು ಇದು ಇಟ್ಕೊಂಡು ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಅದರಿಂದ ನಾವು ಬಟ್ಟೆ ಕವರು ಯೂಸ್ ಮಾಡ್ತಾ ಇದ್ರಿ, ಯೂಸ್ ಮಾಡಿ ಏನೋ ಜೀವನ ಮಾಡ್ತಾ ಇದ್ರಿ. ಓಕೆ, ಸರಿ, ಥ್ಯಾಂಕ್ ಯು.